ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿ ಸಂತೋಷವಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಇದು ಬ್ಯಾಕ್ ಟು ರೊಟೀನ್ ವ್ಲಾಗ್ ಆಗಿರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಸೆಟ್ ಮಾಡಿಕೊಂಡು ನನ್ನ ಒಂದು ಬ್ಯಾಕ್ ಟು ರೊಟೀನಿಗೆ ಬಂದಿದ್ದೀನಿ ಅಂತ ಹೇಳ್ಬೋದು. ಬೆಳಗಿನ ಒಂದು ದಿನದಲ್ಲಿ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ಒಂದು ಪಾಸಿಟಿವ್ ಥಾಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗಾದರೂ ಎಸ್ಪೆಷಲಿ ಕೆಲವೊಬ್ಬರು ತುಂಬ ಎಮೋಷ್ನಲ್ ಪೇಯ್ನ್ ಇರ್ತಾರೆ ಅಥವಾ ಅವರು ಒಂಥರ ಏನೋ ಕ್ಯಾರಿ ಮಾಡ್ತಿರ್ತಾರೆ, ಭಾರವಾಗಿರುತ್ತೆ ಅವ್ರ ಮನಸ್ಸಲ್ಲಿ, ಏನೋ ನೋವಿರುತ್ತೆ. ಆ ಟೈಮಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ಪಾಸಿಟಿವ್ ಥಾಟ್ಸನ್ನು ನಿಮ್ಮ ಫಸ್ಟ್ ಹೇಳಿ ಅಂತಂದರೆ ಅದು ಒಂಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದಂಗೆ ಇಡೀ ದಿನದ ಜರ್ನಿಗೆ, ಇಡೀ ದಿನದ ಹೋಲ್ ಡೇ. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಪಾಸಿಟಿವ್ ಥಾಟ್ಸ್ ಯಾವಾಗಲೂ ಇಂಪಾರ್ಟೆಂಟ್ ಅಂತ ಹೇಳಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾವು ಇವತ್ತು ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್ ಏನು ಯೂಸ್ ಮಾಡೋಂಗಿಲ್ಲ. ನಾನು ಥಿಂಕ್ ಮಾಡ್ತಾ ಇದ್ದೆ ಏನು ಮಾಡಬೇಕು ಅಂತ ಹೇಳಿ. ಕಾಬೂಲ್ ಕಡಲೆ ಇತ್ತು, ನೆನೆ ಹಾಕಿದ್ದೆ, ಅದನ್ನೇ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಯಾವುದೇ ಈರುಳ್ಳಿ ಕಟ್ ಮಾಡ್ದಲ್ಲೇ ಅಡುಗೆ ಮಾಡೋದು ಹೇಗೆ ಅನ್ನೋ ಥರ ಫಸ್ಟ್ ಟೆನ್ಷನ್ ಆಗ್ತಾ ಇತ್ತು. ಆಮೇಲೆ ನೋಡಿದ್ರೆ ತುಂಬ ಈಸಿ ಅನಿಸ್ತು ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಶುಂಠಿನ ಜಜ್ಜಿ ಹಾಕಿದ್ದೀನಿ, ಅದಕ್ಕೆ ಒಂದು 4-5 ಖಾರಕ್ಕೆ ಎಷ್ಟು ಬೇಕು ಅಡ್ಜಸ್ಟ್ ಮಾಡೋ ಹಂಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಬೂಲ್ ಕಡಲೆನ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿಟ್ಟಿದ್ದೆ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಹೆಂಗೆ ಬರುತ್ತೆ ಅಂತ ಅಂದರೆ, ಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಕಾಳು ಬೇಯಿಸಿದ ನೀರಿಗೆ 1 ಸ್ಪೂನಷ್ಟು ಬೋಂಡದ ಹಿಟ್ಟನ್ನು ಹಾಕ್ಕೊಂಡು ಆ ಪೇಸ್ಟನ್ನು ಹಾಕ್ಕೊಳ್ತೀನಿ. ಇದು ಗ್ರೇವಿ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮತ್ತೆ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಇವತ್ತು ಗ್ರೇವಿ ರೆಡಿ ಆಯಿತು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಸಾಕು. ರುಚಿಯಾಗಿ ಟೇಸ್ಟಿಯಾಗಿ ಅನ್ನ, ಚಪಾತಿ ಯಾವುದ್ರ ಜೊತೆ ಕಾಂಬಿನೇಷನ್ ಮಾಡಿದ್ರು ಸೂಪರ್ ಆಗಿರುತ್ತೆ. ಅನ್ನಕ್ಕೆ ಬೇಕಾದ್ರೆ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ನಾನಿಲ್ಲಿ ಅಕ್ಕಿ ರೊಟ್ಟಿಗೆ ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ಗಟ್ಟಿಗೆ ಹಾಗೆ ಬಿಟ್ಟಿದ್ದೀನಿ. ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ. ಇಷ್ಟು ಇವತ್ತಿನ ಬ್ರೇಕ್ಫಾಸ್ಟ್ ಆಯಿತು. ಇನ್ನು ಅಮ್ಮ ಮನೆಯಿಂದ ಬರಬೇಕಾದ್ರೆ ಇವಾಗ ಸ್ವಲ್ಪ ಮಲ್ಲಿಗೆ ಹೂವು ಬಿಡ್ತಾ ಇದ್ದೆ. ಅದನ್ನೆಲ್ಲ ಬಿಡಿಸ್ಬಿಟ್ಟು ಎತ್ತಿಟ್ಟಿದ್ರು. ಸರಿ, ನನಗೆ ಅದು ತುಂಬ ಇಷ್ಟ ಅಲ್ವಾ, ನಾನಾದರೂ ಕಟ್ ಮುಟ್ಕೊಳ್ತೀನಿ ಅಂತ ಹೇಳಿ ಕೊಟ್ಟಿದ್ರು. ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇನ್ನು ಇವತ್ತು ಯಾಕೋ ಗೊತ್ತಿಲ್ಲ, ತಡ ಆದರೂ ಪರವಾಗಿಲ್ಲ, ದೇವ್ರ ಪೂಜೆ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಸರಿ, ಪೂಜೆ ಮಾಡೋಣ, ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಪ್ರೀತಮ್ ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡಿದಾಗಿಂದ ಕೆಲವೊಂದು ಕೆಲಸನ ಅವನೇ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಮಾಡ್ತಾನೆ. ಹಾಗಾಗಿ ಒನ್ ಟೈಮ್ ಬ್ರಷ್ನ ಅವನ ಕೈಲಿ ಮಾಡಿಸ್ತೀನಿ, ಇನ್ನೊಂದು ಟೈಮ್ ನಾನು ಬ್ರಷ್ ಮಾಡ್ತೀನಿ. ಸೆಲ್ಫಾಗಿ ಎಲ್ಲನೂ ಮಾಡೋದನ್ನು ಇವಾಗಿಂದ ಪ್ರಾಕ್ಟೀಸ್ ಮಾಡಿದರೆ ಅವ್ರಿಗೆ ಒಂದು ಗುಡ್ ಹ್ಯಾಬಿಟ್ ರೂಢಿ ಆಗುತ್ತೆ. ಹಾಗೆ ಮಕ್ಕಳಿಗೆ ಬ್ರಷ್ ಮಾಡಬೇಕಾದ್ರೆ ಪೇಸ್ಟ್ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್, ಚಿಕ್ಕ ಮಕ್ಕಳಲ್ವಾ. ಸೊ ಹಾಗಾಗಿ ನಾನು ಪ್ರೀತಮ್ ಯೂಸ್ ಮಾಡ್ತಾ ಇರೋದು ಲವ್ ಲ್ಯಾಬ್ ನ್ಯಾಚುರಲ್ 100% ನ್ಯಾಚುರಲ್ ಬೇಬಿ ಟೂತ್ ಪೇಸ್ಟ್. ಯಾಕೆ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಇದರೊಳಗೆ SLS ಮತ್ತು ಫ್ಲೋರೈಡ್ ಫ್ರೀ ಇರುತ್ತೆ. ಇದು ಕಿಡ್ಸ್ ಟೂತ್ ಪೇಸ್ಟ್. ಸೊ ಹಾಗಾಗಿ ದೊಡ್ಡವ್ರನ್ನ ನಾವು ಮಕ್ಕಳಿಗೆ ಬಳಸಬಾರ್ದು. ಸ್ಪೆಷಲಿ ಡೆವಲಪ್ಡ್ ಫಾರ್ ಕಿಡ್ಸ್ ಈ ಒಂದು ಟೂತ್ ಪೇಸ್ಟು. ಹಾಗೆ ಇದರೊಳಗೆ ನಾನ್ ಟಾಕ್ಸಿಕ್ ಮತ್ತು ಫ್ರೂಟ್ ಫ್ಲೇವರ್ ಇರುತ್ತೆ. ಇದು ಮಕ್ಳಿಗೆ ತುಂಬ ಬೆಸ್ಟ್ ಅಂತ ಹೇಳಿಬಿಟ್ಟು ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇವನಿಗೂ ಕೂಡ ಈ ಫ್ಲೇವರ್ ತುಂಬ ಇಷ್ಟ, ಹಾಗಾಗಿ ತುಂಬ ಎಂಜಾಯ್ ಮಾಡ್ತಾ ಬ್ರಷನ್ನು ಮಾಡ್ಕೋತಾನೆ. ಎಕ್ಸಲೆಂಟಾಗಿ ಕ್ಲೀನ್ ಆಗುತ್ತೆ ಮಕ್ಕಳ ಹಲ್ಲು ಮತ್ತು ಗಮ್. ಜೊತೆಗೆ ಕ್ಯಾವಿಟಿಗೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಜೊತೆ ಮಕ್ಕಳಿಗೆ ಉಳ್ಕಲ್ಲಾಗುತ್ತಲ್ಲ, ಅದನ್ನು ಕೂಡ ಇದು ಪ್ರಿವೆಂಟ್ ಮಾಡುತ್ತೆ. ಇದನ್ನು ನಾವು 12 ಮಂತ್ಸಿಂದ ಮೇಲೆ ಮಕ್ಕಳಿಗೆ ಯೂಸ್ ಮಾಡಬೇಕು. ನ್ಯೂಟ್ರಲ್ pH ಇರೋದ್ರಿಂದ ಇದು ಮಕ್ಕಳಿಗೆ ತುಂಬಾ ಸೇಫು. ಸೊ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ. ನಿಮ್ಮ ಮಕ್ಕಳಿಗೆ ಏನಾದರೂ ಬೆಸ್ಟ್ ಒಂದು ಪೇಸ್ಟನ್ನು ಹುಡುಕ್ತಾ ಇದ್ರೆ ಇದನ್ನು ನೀವು ತಗೋಬಹುದು. ಹಾಗೆ ನಾನು ಇದನ್ನು ಹೇಳಿದೆ ಅಲ್ವಾ, ನ್ಯೂಟ್ರಲ್ pH ಲೆವೆಲ್ ಇರೋದ್ರಿಂದ ಕಂಪ್ಲೀಟ್ಲಿ ಸೇಫ್ ಇಫ್ ಸ್ವ್ಯಾಲೋಡ್. ಮಕ್ಕಳೇನಾದರೂ ಗೊತ್ತಿಲ್ಲದಲ್ಲೇ ಬೈ ಮಿಸ್ಟೇಕ್ ಆಗಿ ಸ್ವಲ್ಪ ಒಳಗಡೆ ಹೋಗ್ಬಿಡುತ್ತಲ್ವ, ಅದು ಕೂಡ ಸೇಫ್. ಹಂಗಾಗಿ ನಾನು ಇದನ್ನು ಚೂಸ್ ಮಾಡ್ತೀನಿ ಪ್ರೀತಮ್ಗೆ. ಸೊ ಅವನ ಕೆಲಸ ಅವನೇ ಮಾಡೋದು ನೋಡಿ ನಂಗೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ಬೇಗ ದೊಡ್ಡವರಾಗ್ತಾ ಇದ್ದಾರೆ ಅಂದರೆ ಕ್ಯೂಟ್ ಆಗಿರುತ್ತಲ್ಲ, ಪುಟಾಣಿ ಕೈ ಇದನ್ನೆಲ್ಲ ಮಾಡೋದು, ಟ್ಯಾಪ್ ಆಫ್ ಮಾಡೋದು, ಆನ್ ಮಾಡೋದು, ಬ್ರಷ್ ಮಾಡೋದು ಎಲ್ಲ ಖುಷಿ ಕೊಡುತ್ತೆ. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕಂತಂದರೆ ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡಬಹುದು. ಪ್ರೀತಮ್ ಮಲ್ಕೊಂಡು ನಿದ್ದೆ ಮಾಡಿದ್ರೆ ಮಾತ್ರ ನನ್ನ ಕೆಲಸ ಶುರು ಮಾಡೋಕ್ಕೆ ಸಾಧ್ಯ. ಯಾಕೆಂತಂದರೆ ಮಮ್ಮಿ ಬಾ ಕೂತ್ಕೋ, ಆಟ ಆಡು, ಇಷ್ಟು ಸ್ಪಷ್ಟವಾಗಿ ಕರೆದು ಕೂರಿಸ್ಕೊಂಡು ಆಟ ಆಡಿಸ್ತಾನೆ ಇರ್ತಾನೆ. ಅವನ ಜೊತೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಮನೇಲಿ ಒಬ್ಬನೇ ಇದ್ದಾನಲ್ಲ. ಸೊ ಹಾಗಾಗಿ ಅವನಿಗೆ ನನ್ನ ಒಂದು ಪ್ರೆಸೆನ್ಸ್ ತುಂಬ ಬೇಕಿವಾಗ. ನಾನು ಕೂಡ ತುಂಬ ಚೆನ್ನಾಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಟೆನ್ಷನಲ್ಲಿದ್ದೆ ಅಂತ ಹೇಳಿ ಇವತ್ತಂತೂ ಸಿಕ್ಕಾಪಟ್ಟೆ ಗ್ಲಾಸಷ್ಟು ಕಾಫಿನ ಕುಡಿದ್ಬಿಟ್ಟಿದ್ದೀನಿ. ಏನು ಟೆನ್ಷನ್ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆದೆ. ಮನೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಅಂದರೆ
ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆಗೆ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ಅಲ್ಲಿಂದ ಬಂದು ಮತ್ತೆ ಒಂದು 2 ಡೇಸ್ ಆಗಿತ್ತು. ಸರಿ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನಿಂಗ್ ಕೂಡ ಶುರು ಮಾಡಿಕೊಂಡೆ. ಇನ್ನು ಸುಮಾರು ಜನ ಕೇಳ್ತಾ ಇದ್ರಿ ಅಲ್ವಾ ಹಸುದು ಏನಾಯಿತು ಅಂತ ಹೇಳಿ. ಹಸುನ ನಾವು ಕೊಟ್ಬಿಟ್ವಿ, ಅಂದರೆ ಪ್ರಾಣಿ ದಯಾ ಸಂಘಕ್ಕೆ ಕೊಟ್ಬಿಟ್ವಿ. ಯಾಕೆ ಅಂತಂದರೆ ಅದನ್ನು ನಾವು ಸಾಕೋಕ್ಕಾಗ್ತಾ ಇರಲಿಲ್ಲ. ಅದು ಇಂಟರ್ನಲ್ ಆರ್ಗನ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಬಟ್ ಇದಕ್ಕೆ ಒಬ್ಬರೇ ಕಾರಣ ಅಂತ ಹೇಳೋಕ್ಕಾಗಲ್ಲ, ಸುಮಾರು ಜನ ರೀಸನ್ ಆದರು. ಆದರೆ ನಮ್ಗೆ ಗೊತ್ತಿಲ್ದಲ್ಲದೆ ನಾವು ಎಷ್ಟೋ ಪ್ರಯತ್ನ ಪಟ್ವಿ, ನಮ್ಮ ಕೈಲಿ ಆಗಲಿಲ್ಲ. ಅದರದ್ದೇ ಹಾಲನ್ನ ನಾನು ಬರಬೇಕಾದ್ರೆ ತೊಗೊಂಡು ಬಂದಿದ್ದೆ. ಅಮ್ಮ ಹಾಲು ಚೆನ್ನಾಗೇ ಇದೆ ಅಂತ ಹೇಳಿ ಹಾಲು ಕೊಟ್ಟರು, ಹಾಲು ಕುಡ್ದಿದ್ದೆ. ಬಟ್ ಅದು ಇಲ್ಲ ಅಂತ ಇವತ್ತು ಬೆಳಗ್ಗೆ ಅಮ್ಮ ಫೋನ್ ಮಾಡಿ ಇಲ್ಲ ತೊಗೊಂಡು ಹೋಗ್ಬಿಟ್ರು ಅಂತ ಅಂದಾಗ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಕೊನೆಗೆ ಒಂದೇ ನನಗೆ ಅನಿಸಿತು, ಇಲ್ಲಿ ಒಳ್ಳೇದಕ್ಕೆ ಬೆಲೆ ಇಲ್ಲ, ಒಳ್ಳೇದಕ್ಕೆ ಕಾಲ ಇಲ್ಲ ಅಂತ. ಇದೇ ವಿಚಾರನ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಕ್ಕೆ ಹೋದಾಗ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ನೀವು ಊರವ್ರಿಗೆ ಹೇಳೋದನ್ನ ಅಥವಾ ಯಾರಿಗೂ ಹೇಳೋದನ್ನ ಡೈರೆಕ್ಟಾಗಿ ಹೋಗಿ ಅವ್ರಿಗೆ ಹೇಳಿ ಅದನ್ನ ಬಿಟ್ಬಿಟ್ಟು ಇಲ್ಲಿ ಬಂದು ಹೇಳ್ತಾ ಇದ್ದೀರಾ ಅಂತ. ಅದು ಜನರಲ್ಲಾಗಿ ಹೇಳಿದ್ದು, ನಾನು ಯಾರಿಗೂ ಹೇಳಬೇಕಾಗಿದ್ದನ್ನು ಬಂದು ಇಲ್ಲಿ ಹೇಳೋಗಿರಲಿಲ್ಲ. ನನಗೆ ಯಾರಿಗಾದ್ರೂ ಏನಾದರೂ ಹೇಳಬೇಕು ಅಂತ ಅಂದರೆ ಹೇಳೇ ಹೇಳ್ತೀನಿ. ಯಾಕೆ ಅಂತಂದರೆ ಸುಮಾರು ಪಾಠಗಳನ್ನ ಕಲ್ತ್ಬಿಟ್ಟಿದ್ದೀವಿ, ಬಂದು ಇಲ್ಲಿ ಕುತ್ಕೊಂಡು ಹೇಳೋದಲ್ಲ. ಬಟ್ ನಮ್ಮಂಗೆ ಇನ್ನೊಬ್ರು ಯಾರೂ ಕೂಡ ಇನ್ನೊಬ್ಬರಿಂದ ಅನ್ಯಾಯವಾಗಿ ಮೋಸ ಹೋಗಬಾರ್ದು. ಈ ಥರ ಒಂದು ಫೆಸಿಲಿಟಿ ಇದೆ ಅಥವಾ ಇನ್ನೇನೋ ಒಂದು ಪ್ರಿಕಾಷನ್ಸ್ನ ಮುಂದೆನೇ ತೊಗೊಂಡ್ರೆ ಈ ಒಂದು ಪರಿಸ್ಥಿತಿ ಬರಲ್ಲ ಅಂತ ಹೇಳ್ಬೋದು. ಬಟ್ ನಮ್ಮಮ್ಮ ಅಳ್ತಾ ಇರೋದನ್ನು ನಾವು ನಿಜವಾಗ್ಲೂ ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗಲ್ಲ. ಬಟ್ ಒಂದು ಪ್ರಶ್ನೆ ನನಗೆ ಯಾವಾಗಲೂ ಅನ್ಸೋದೇನು ಅಂತ ಅಂದರೆ, ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಜಾಸ್ತಿ ಬರುತ್ತೆ ಅಂತ. ಅವರನ್ನು ಸ್ಟ್ರಾಂಗ್ ಮಾಡೋದಕ್ಕಲ್ವ, ನೀನು ದಡ್ಡಿ, ನೀನು ಬುದ್ಧಿವಂತೆ ಆಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ತಿದ್ದಿ ಹೇಳೋದಕ್ಕೂ ನನಗೆ ಗೊತ್ತಿಲ್ಲ. ಬಟ್ ಅದೇ ಪ್ರಶ್ನೆ, ಅದೇ ಪರೀಕ್ಷೆ ಎದುರಾದಾಗ ಏನು ಮಾಡ್ತಾರೆ ಮನುಷ್ಯ. ಒಬ್ಬ ಮನುಷ್ಯಂಗೆ ಎಷ್ಟು ತಾಕತ್ತಿದೆಯೋ ಅಷ್ಟು ತಡ್ಕೊಳ್ಬೋದು. ಬಟ್ ನಮ್ಮ ಅಮ್ಮಂಗೆ ತಾಕತ್ತು ಮೀರಿ ಕಷ್ಟ ಕೊಡ್ತಾ ಇದ್ದಾನೆ. ಬಟ್ ಒಂದೊಂದ್ಸರಿ ನಾನು ಯೋಚನೆ ಮಾಡಿದಾಗ ನಾನು ತುಂಬ ಬ್ಲ್ಯಾಂಕ್ ಆಗಿಬಿಡ್ತೀನಿ. ಇದೆಲ್ಲ ಯಾಕೆ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ, ಇದಕ್ಕೆ ಎಲ್ಲೂ ಫುಲ್ ಸ್ಟಾಪೇ ಇಲ್ವಾ ಅನ್ನೋ ಥರ. ನನ್ನಿಂದ ಯಾರಿಗಾದ್ರೂ ಇಬ್ರಿಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅವ್ರಿಗೂ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದೆ ಹೇಳಿದ್ದು. ಬಟ್ ಅದನ್ನು ಕೂಡ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಅಂದರೆ ಇಲ್ಲಿ ಒಟ್ಟು ಪ್ರಪಂಚನೇ ಹಂಗಾಗಿದೆ, ಎಲ್ಲೋ 1-2 ಅಲ್ಲ, ಎಲ್ಲರೂ ಹಾಗೆ ಆಗ್ತಾ ಇದ್ದಾರೆ. ಆಲ್ಮೋಸ್ಟ್ 50% ಆಗಿದೆ. ಇನ್ನು ಸ್ವಲ್ಪ ದಿನ ಯಾರೂ ಕೇಳೋದಿಲ್ಲ. ಮೊದಲೆಲ್ಲ ನಿಮಗೆ ಗೊತ್ತಿಲ್ವ, ನಮ್ಮ ತಾತ ಅಜ್ಜಿ ಎಲ್ಲ ಏನು ಮಾಡ್ತಾಯಿದ್ರು, ನಮ್ಮ ತಲೆಮಾರು ಚೆನ್ನಾಗಿರ್ಬೇಕಂತ ಹೇಳಿ ದುಡಿತಾ ಇದ್ರು. ಬಟ್ ಇವಾಗ ಹಂಗಿಲ್ಲ. ನಾನು ಚೆನ್ನಾಗಿರಬೇಕು, ನಾನು ಇವತ್ತಿನ ದಿನಾನ ಎಂಜಾಯ್ ಮಾಡಬೇಕು, ನನ್ನ ಮಕ್ಳು ಏನಾದರೂ ಮಾಡ್ಕೊಳ್ಳಿ, ನಾನು ಕಷ್ಟಪಟ್ಟಿದ್ದೀನಿ, ನನ್ನ ಮಕ್ಕಳು ಕಷ್ಟಪಡಲಿ ಹೇಳು ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದು ಮೊದಲೆಲ್ಲ ಹಾಗಿರಲಿಲ್ಲ. ನಾವು ಆರೋಗ್ಯವಾಗಿದ್ದರೆ ನಮ್ಮ ಮಕ್ಕಳು, ನಮ್ಮ ತಲೆಮಾರು ನಮ್ಮ ಹೆಸರನ್ನ ಹೇಳ್ಕೊಂಡು ಆರಾಮಾಗಿ ಖುಷಿಯಾಗಿರ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ರು. ಎಲ್ಲ ಹೋಗಿದೆ, ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಇದು ಯಾರೋ ಒಬ್ಬರು ಸರಿ ಮಾಡೋಂಥದ್ದಲ್ಲ. ಇನ್ನು ಇಡೀ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಈ ಥರ ಲೈಟಿಂಗ್ ಏನಾದರೂ ನನಗೆ ವಯರೆಲ್ಲ ಅಲ್ಲಿ ಇಲ್ಲಿ ಮೆಸ್ಸಿಯಾಗಿ ಕಾಣಿಸ್ತಾ ಇದ್ರೆ ಇಷ್ಟ ಆಗಲ್ಲ. ಸೊ ಅದನ್ನೆಲ್ಲ ರೋಲ್ ಮಾಡಿ ಒಂದು ಗೊಂಬೆಯಿಂದ ಇಟ್ಬಿಟ್ಟು ಹಿಂಗೆ ಫಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಇದು ಕೂಡ ತುಂಬಾ ಡಸ್ಟ್ ಆಗಿತ್ತು. ಆದರೆ ನಾನು ಇನ್ನೂ ಅದರ ಒರಿಜಿನಲ್ ರ್ಯಾಪ್ ಓಪನ್ ಮಾಡಿಲ್ಲ. ಅದರಲ್ಲಿ ಒಂದು ಕವರ್ ಸುತ್ತಿ ಕೊಟ್ಟಿರ್ತಾರೆ, ಅದು ಹಾಗೇ ಇದೆ. ಅದ್ರ ಮೇಲೇ ಇಷ್ಟು ಡಸ್ಟ್ ಕೂತಿತ್ತು. ಸರಿ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನಾನು ಡಸ್ಟಿಂಗ್ ಮಾಡಿಕೊಂಡೆ. ಇದನ್ನೆಲ್ಲ ನಾವು ಒರೆಸ್ಬೇಕಂತಂದರೆ ತ್ಯಾವದ ಬಟ್ಟೆದಕ್ಕಿಂತ ಈ ಥರ ಡಸ್ಟರ್ ಬರುತ್ತೆ ನೋಡಿ, ಸಾಫ್ಟ್, ಒಳ್ಳೆ ತುಂಬ ಹತ್ತಿ ಥರ ಇರುತ್ತೆ. ಇದು ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಫ್ಲೈವುಡ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಬೆಸ್ಟು. ನೀರು ಹಾಕಿಬಿಟ್ರೆ ಅಥವಾ ಸ್ವಲ್ಪ ತ್ಯಾವದ ಬಟ್ಟೆಯಲ್ಲಿ ಒರೆಸ್ಕೊಂಡ್ರು ಕೂಡ ತುಂಬಾ ಫ್ಲೈವುಡ್ ಬೇಗನೆ ಹಾಳಾಗಿಬಿಡುತ್ತೆ. ಹಾಗಾಗಿ ಅದಕ್ಕೆಲ್ಲ ನಾನು ನೀರಿನ ಬಟ್ಟೆ, ತ್ಯಾವದ ಬಟ್ಟೆ ಹಾಕೋದೇ ಇಲ್ಲ. ಜಸ್ಟ್ ಆ ಥರ ಒಂದು ಬ್ರಷಲ್ಲಿ ಒರೆಸ್ಕೊಂಡ್ಬಿಡ್ತೀನಿ. ಮನೆ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ನನ್ನ ಮಗ ಎದ್ದೊಳ್ಳಷ್ಟರಲ್ಲಿ ಕ್ಲೀನ್ ಆಗಬೇಕು ಅಂತ ನನ್ನ ಟಾರ್ಗೆಟ್ ಇದ್ದಿದ್ದು. ಹಾಗೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸುಮಾರು ಈ ಫಿಶ್ ಟ್ಯಾಂಕ್ ತೊಗೊಂಬಂದ್ಬಿಟ್ಟು ನಾವು 3 ವರ್ಷ ಆಯಿತು. 3 ವರ್ಷದಿಂದ ಈ ಶಾರ್ಕ್ ಫಿಶ್ ಮತ್ತು ಅದು ಗೋಲ್ಡನ್ ಫಿಶ್ ಅದೆಲ್ಲ ಹಾಗೇ ಇದೆ. ಚೆನ್ನಾಗಿ ಆಗಿ ಬಂದಿದೆ. ನಮಗೆ ಫಿಶ್ ಟ್ಯಾಂಕಲ್ಲಿ ಫಸ್ಟ್ ತೊಗೊಂಡು ಬಂದಾಗ 1-2 ಫಿಶ್ ಸತ್ತೋಯ್ತು. ಅವಾಗ ಅವ್ರಿಗೆ ಹೇಳಿದಾಗ, ನೀವು ಯಾವಾಗ ನೀರು ಚೇಂಜ್ ಮಾಡ್ತೀರೋ ಅವಾಗೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ 1-2 ಸ್ಪೂನಷ್ಟು ಉಪ್ಪು ಹಾಕಿ ಅಂತ ಹೇಳಿದರು. ಅದನ್ನು ಹಾಕಿದ ಮೇಲೇ ಫಿಶ್ ಸಾಯ್ದಲ್ಲೇ ಇದ್ದಿದ್ದು. ಇವಾಗೇನಿಲ್ಲ, ನಾರ್ಮಲಾಗಿ ಇರ್ತವೆ. ಅದರೊಳಗಿರೋ ಒಂದು ಮೋಟರ್ ಕೂಡ ಇದೆ. ಆ ಮೋಟರ್ನ ನಾವು ಹಾಕಿದ್ರೆ ಸ್ವಲ್ಪ ಅದು ಗಲೀಜೆಲ್ಲ ಫಿಲ್ಟರ್ ಆಗ್ತಾ ಇರುತ್ತೆ ಮತ್ತು ಆಕ್ಸಿಜನ್ ಹೋಗ್ತಾ ಇರುತ್ತೆ. ಹಾಗಾಗಿ ಫಿಶ್ ಚೆನ್ನಾಗಿರ್ತವೆ. ಸೊ ಫಿಶ್ ಟ್ಯಾಂಕ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರೆ, ಫಿಶ್ ಹಾಗಾಗತ್ತೆ ಹೀಗಾಗತ್ತೆ ಅಂತೇಳಿ. ಸೊ ಇಷ್ಟೇ, ಇದನ್ನು ಮೇಂಟೈನ್ ಮಾಡಿ. ನಮಗೆ ಶಾರ್ಕ್ ಕೂಡ ಸ್ವಲ್ಪ ಏನೋ ಕಾಯಿಲೆ ಥರ ಆಗಿಬಿಟ್ಟು ಎಲ್ಲ ಅದ್ರದ್ದು ಫೆದರ್ ಎಲ್ಲ ಹೋಗ್ತಾ ಇತ್ತು. ಒಂದು ಸ್ವಲ್ಪ ಟಾನಿಕ್ ಎಲ್ಲ ಸಿಗುತ್ತೆ, ಅದನ್ನು ತಂದು ಹಾಕಿದ್ರೆ ಆರಾಮಾಗಿಬಿಡುತ್ತೆ. ಅವು ಎರಡು ಕೂಡ ಎಷ್ಟು ಸ್ಟ್ರಾಂಗ್ ಆಗಿದ್ದಾವೆ ಅಂತಂದರೆ, ಊಟ ಹಾಕ್ಬೇಕಾದ್ರೆ ಫಿಶ್ ಟ್ಯಾಂಕೆ ಬಿದೋಗ್ಬಿಡುತ್ತೇನೋ ಅನ್ನೋಷ್ಟು ಸ್ಪೀಡಾಗಿ ಜಂಪ್ ಮಾಡ್ತವೆ. ದೊಡ್ಡದಾದ್ಮೇಲೆ ಏನು ಮಾಡಬೇಕಂತ ಗೊತ್ತಿಲ್ಲ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಗೊತ್ತಿಲ್ಲ ಇವತ್ತು ಎಷ್ಟೊತ್ತಾದರೂ ಸರಿ ಪೂಜೆ ಮಾಡಬೇಕು ಅಂತಲೇ ಇತ್ತು. ಸೊ ಹಾಗಾಗಿ ಇನ್ನು ನಾನು ಬರಬೇಕಾದ್ರೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಈ ಒಂದು ಬ್ಯಾಸ್ಕೆಟ್ ತೊಗೊಂಡು ಬಂದೆ. ಇದು ಒಂದೇ ತೊಗೊಂಡು ಬಂದಿದ್ದು, ಬೇರೆ ಏನೂ ತೊಗೊಂಬಂದಿಲ್ಲ. ಸುಮ್ಮನೆ ಫಾಲ್ತು ಎಕ್ಸ್ಟ್ರಾ ಅದು ಇದು ಅಂತ ಹೇಳಿ ಸುಮ್ಮನೆ ವೇಸ್ಟ್ ಆಗುತ್ತೆ. ಅವಶ್ಯಕತೆ ಇದ್ದರೆ ಮಾತ್ರ
ಮಾತ್ರ ತೊಗೋಬೇಕಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಬ್ಯಾಸ್ಕೆಟ್ ತುಂಬ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳಿ ತೊಗೊಂಡಿಟ್ಕೊಂಡೆ. ಇನ್ನು ಇಲ್ಲಿರುವಂಥ ಸ್ಟ್ಯಾಂಡಲ್ಲಿ ಇದ್ದಿದ್ದ ಗಿಡಗಳೆಲ್ಲ ಹೋಯಿತು. ಅದಕ್ಕೆ ನಾನು ನೆಕ್ಸ್ಟು ಇದನ್ನು ಫಿಲ್ ಮಾಡ್ಕೊಳ್ಳೋಣ ಈಗ ಬೇಡ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಅಂತ ಖಾಲಿ ಮಾಡಿಬಿಟ್ಟಿದ್ದೀನಿ ಸ್ಟ್ಯಾಂಡ್ನ. ನಮ್ಮನೇಲಿ ಸ್ವಲ್ಪನೂ ಬಿಸಿಲು ಬರಲ್ಲ, ಅಲ್ಲಿ ಇಟ್ಟರೂ ಕೂಡ ವೇಸ್ಟು, ಸುಮ್ಮನೆ ಹಾಳಾಗುತ್ತೆ. ಇನ್ನು ಕೆಲವೊಂದಿಷ್ಟು ಗಿಡಗಳು ತುಂಬ ಚೆನ್ನಾಗಿದ್ದಾವೆ. ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಏನಂತಂದರೆ ಮಣ್ಣು ಹಾಕೋದಕ್ಕಿಂತ ಈ ಕೋಕೋಪಿಟ್ ಅಂತ ಬರುತ್ತೆ ನೋಡಿ, ತೆಂಗಿನ ನಾರಿಂದ ಮಾಡಿರ್ತಾರಲ್ಲ, ಆ ಒಂದು ಗೊಬ್ಬರ ಹಾಕಿದ್ರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಮಣ್ಣಲ್ಲಿ ಹಾಕಿರೋ ಗಿಡಗಳಿಗೂ ಕೋಕೋಪಿಟ್ ಹಾಕಿ, ಜಾಸ್ತಿ ಕೋಕೋಪಿಟ್ ಸ್ವಲ್ಪ ಮಣ್ಣು ಹಾಕಿರೋ ಗಿಡಗಳಿಗೂ ಡಿಫ್ರೆನ್ಸ್ ಇದೆ. ಅದು ತುಂಬ ಚೆನ್ನಾಗಿ ಬರುತ್ತೆ, ಬರೀ ಮಣ್ಣಲ್ಲಿರೋವು ಹಾಳಾಗುತ್ತೆ. ಸೊ ನೀವೇನೇ ಗೊಬ್ಬರ ಹಾಕಿದ್ರು ಕೋಕೋಪಿಟ್ ಜೊತೆಗೆ ಇಂಡೋರ್ ಪ್ಲ್ಯಾಂಟ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಪ್ಲ್ಯಾಂಟ್ ಉಳಿಯುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ. ಇನ್ನು ನನ್ನ ಹಸ್ಬೆಂಡು ಈ ಸೈಡ್ ಬರ್ತಾ ಇದ್ದೆ, ಸ್ವಲ್ಪ ಹಾಗೆ ಮನೆ ಹತ್ರ ಬಂದು ಹೋಗ್ತೀನಿ ಅಂತ ಅಂದರು. ಏನಾದರೂ ಸ್ನ್ಯಾಕ್ಸ್ ಮಾಡಿದೆಯಾ ಅಂತ ಕೇಳಿದ್ರು ಸಡನ್ನಾಗಿ. ಈ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಲ್ಲಿ ನನಗೇನು ಸ್ನ್ಯಾಕ್ಸು ಮಾಡಿರಲಿಲ್ಲ. ಸರಿ ಅಂತ ಆ ಕಡೆ ಈ ಕಡೆ ನೋಡಿದ್ರೆ ಒಂದು 4-5 ಸೌತೆಕಾಯಿತ್ತು. ಸರಿ ಇವಾಗ ಹೆಂಗೋ ಬೇಸಿಗೆ ಹೊರಗಡೆಯಿಂದ ಬರ್ತಾರಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲೆಲ್ಲ ಕ್ಲೀನ್ ಮಾಡಿ ನಾನು ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಇಟ್ಟೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ನಂಗೆ ತುಂಬ ಫೇವ್ರೇಟು. ಹೊರಗಡೆ ಹೋದಾಗ ಯಾವಾಗಲೂ ಒಂದ್ಸರಿ ತಿಂದಿದ್ದೆ, ಅದಾದಾಗಿಂದ ನಾನು ಹೊರಗಡೆ ತಿನ್ನಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ ಈ ಥರದ್ದು. ತುಂಬ ಟೇಸ್ಟಿಯಾಗುತ್ತೆ. ಸ್ವಲ್ಪ ಚೆನ್ನಾಗಿ ಉಪ್ಪಲ್ಲಿ ನೆಂದುಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಇದು ಪ್ರೀತಮ್ಗೆ ಫೇವ್ರೇಟ್ ಕೂಡ. ಮಕ್ಳಿಗೆ ಏನೋ ಸ್ನ್ಯಾಕ್ಸ್ ಮಾಡೋದಕ್ಕಿಂತ ಮನೇಲಿ ಸೌತೆಕಾಯಿ ತಂದಿಟ್ಕೊಂಡು ಈ ಥರ ಮಾಡಿಕೊಟ್ರು ಅವ್ರು ಬೇಡ ಅನ್ನೋ ಮಾತೇ ಇಲ್ಲ. 1 ಪೀಸ್ ತಿಂದರೆ ಇನ್ನೂ 2-3 ಅಂತ ಹೇಳಿ ಹೋಗ್ತಾನೆ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಮಾಡಿಕೊಟ್ಟೆ. ಅಷ್ಟರೊಳಗೆ ಅವರು ಬಂದು ಇದನ್ನು ತಿಂದ್ಬಿಟ್ಟು ಸ್ವಲ್ಪ ವಾಟರ್ ಬಾಟಲ್ ನೀರೆಲ್ಲ ಬೇಕಾಗಿತ್ತು ಅಂತ ಹೇಳಿ ತೊಗೊಂಡು ಮತ್ತೆ ಹೊರಟರು. ಜಸ್ಟ್ ಹಾಗೆ ಬಂದೋಗಿದ್ದು. ಇನ್ನು ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಏನೋ. ನನಗೆ ಸಂಜೆನೂ ಆಗೋಗಿತ್ತು, ಪೂಜೆ ಮಾಡೋದು ಬೇಡ ಅಂದ್ಕೊಂಡೆ. ಇಲ್ಲ ಇವತ್ತು ನಾನು ಪೂಜೆ ಮಾಡಲೇಬೇಕು ಅಂತ ಹೇಳಿ ಮಾಡಿದ್ದಾಯಿತು. ಏನಾಯಿತು ಅಂತ ಅಂದರೆ ಬೆಳಗ್ಗೆ ಅಮ್ಮ ಫೋನ್ ಮಾಡಿಕೊಂಡು ತುಂಬ ಮಿಸ್ ಮಾಡಿಕೊಂಡ್ರು. ಯಾಕೆ ಅಂತಂದರೆ ತುಂಬ ಕಷ್ಟಪಟ್ಟಿದ್ದು. ಯಾವಾಗಲೂ ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ರು. ನಾನು ನಿಮಗೆ ಸುಮಾರು ಸರಿ ಹೇಳಿದ್ದೆ, ಯೂಟ್ಯೂಬಲ್ಲಿ ನನಗೇನೋ ಒಂದು ಗ್ರೋತ್ ಆಗಿಲ್ಲ ಅಂತ 1 ವರ್ಷ ಕಷ್ಟಪಟ್ಟಾಗ ನಮ್ಮಮ್ಮ ಒಂದು ಚಿಕ್ಕ ಚಿಕ್ಕ ಹಸು ಕರುಗಳನ್ನ ತೊಗೊಂಡು ಬಂದು ಇಟ್ಕೊಂಡು ಅದು 2 ವರ್ಷದ ಕರು ಆಗೋ ತನಕ ಅದರಿಂದ ₹1 ಲಾಭ ಇರಲಿಲ್ಲ. ಸುಮಾರು ಕಷ್ಟಪಡ್ತಾಯಿದ್ರು ನಮ್ಮಮ್ಮ ಆ ಕರು ಇಟ್ಕೊಂಡು. ಆ ಥರ ತೊಗೊಂಡು ಬಂದು 2 ವರ್ಷ ಆದಮೇಲೆ ಅದು ಕರು ಹಾಕಿ ಹಾಲು ತೊಗೊಂಡು ಡೈರಿಗೆ ಹೋಗೋಷ್ಟೊಳಗೆ ಒಂದು 3 ವರ್ಷ ಅಂತ ಅಂದ್ಕೊಳ್ಳಿ. 3 ವರ್ಷ ಆದಮೇಲೆ ಅವರು ಡೈರಿಗೆ ಹಾಲು ಹಾಕಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನನಗೆ ಅವರು ಅದೇ ಎಕ್ಸಾಂಪಲ್ ಕೊಡ್ತಾರೆ. ನಾನು ತೊಗೊಂಬಂದ ತಕ್ಷಣ ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ, ನಾನು 2-3 ವರ್ಷ ತನಕ ಕಷ್ಟಪಟ್ಟಿದ್ದಕ್ಕೆ ನಾನು ದುಡಿಯೋಕ್ಕೆ ಶುರು ಮಾಡಿದೆ ಅಂತ. ಯಾವಾಗಲೂ ಅದು ನನಗೆ ಮೋಟಿವೇಶನ್ ಆಗ್ತಾಯಿತ್ತು. ಸೊ ಅದನ್ನು ನಾನು ನಿಮ್ಗೆ ಹೇಳಿದ್ದೆ. ಯಾವುದು ಕೂಡ ಅಷ್ಟೇ, ನಾವು ಇವಾಗ ಕೆಲಸ ಶುರು ಮಾಡ್ತಿದ್ದಂಗೆ ಅದ್ರ ಫಲ ಸಿಗೋದಿಲ್ಲ ನಮಗೆ ಅಂತ ಹೇಳಿ. ಬಟ್ ಇವತ್ತು ಅದು ನಮ್ಮ ಜೊತೆ ಇಲ್ಲ. ಅಂದರೆ ಕಂಪ್ಲೀಟಾಗಿ ಹೆಂಗೆ ಅಂತ ಅಂದರೆ ಇದೇ ನಾನು ಪ್ರೀವಿಯಸ್ ಒಂದು ಸ್ವಲ್ಪ ದಿನದ ವಿಡಿಯೋದಲ್ಲಿ ಹೇಳಿದ್ದೆ. ಸುಮಾರು ಹಸುಗಳನ್ನ ಇಡೋದಕ್ಕೂ ನಮ್ಮ ಮನೇಲಿ ಜಾಗ ಇಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಕೊಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ. ಇವತ್ತು ನೋಡಿದ್ರೆ ನಮ್ಮ ಮನೆ ಹತ್ರ ಒಂದು ಹಸು ಇಲ್ಲ. ಇಮಿಡಿಯೇಟಾಗಿ ಹಿಂಗಾಯ್ತಲ್ಲ ಯಾಕೆ ಅಂತ ನಮ್ಮಮ್ಮ ಏನಕ್ಕೆ ಬೇಜಾರು ಮಾಡ್ಕೊಂಡ್ರು ಅಂತಂದರೆ, ನನಗೆ ಬುದ್ಧಿ ಬಂದಾಗಿಂದ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಆದರೆ ನನಗೆ ಯಾಕೆ ಪದೇ ಪದೇ ಹೀಗಾಗ್ತಾ ಇದೆ ಅಂತ ಹೇಳಿ. ಬಟ್ ನಮ್ಮಮ್ಮ ಹಿಂಗೆ ಎಷ್ಟು ನೋಡಿದ್ದೀನಿ, ನಾನು ಹುಟ್ಟಾಗಿಂದನೂ ನೋಡ್ತಾನೆ ಇದ್ದೀನಿ. ಕಷ್ಟ ಅವ್ರನ್ನೇ ಹುಡುಕಿ ಬರ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅವರು ಛಲ ಬಿಡದಲ್ಲಿ ಏನಾದರೂ ಒಂದು ಮಾಡ್ತಾನೆ ಇರೋರು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನನ್ನಲ್ಲಿರೋದು ಅದೇ ಹಠ, ಅದೇ ಛಲ ಅಂತ. ಎಷ್ಟೇ ಕಷ್ಟ ಆಗಲಿ, ಯಾವುದೇ ಕೆಲಸ ಆಗಲಿ, ಅದನ್ನು ಇದು ಮಾಡೋ ತನಕ ಬಿಡಲ್ಲ. ನಾನು ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕ್ತಾನೆ ಇರ್ತೀನಿ ಅಂತ ಹೇಳಿ. ಬಟ್ ಇವತ್ತು ನಾನು ಒಂದು ಹೆಜ್ಜೆ ಹಿಂದೆ ಹೋದೆ ಅಂತ ಹೇಳಿದ್ರೂ ತಪ್ಪಾಗಲ್ಲ. ತುಂಬ ಹತ್ರ ಅವರು. ನಾನು ಕಷ್ಟಪಟ್ಟಿದ್ದು ಎಲ್ಲ ಹೋಯಿತು. ಯಾಕೆ ನಾನು ತುಂಬ ಕಷ್ಟಪಟ್ಟೆ, ಯಾರಿಗೂ ಅನ್ಯಾಯ ಮಾಡಿರಲಿಲ್ಲ ಅಂತ ಹೇಳಿ. ಬಟ್ ಅದು ನಂಗೆ ತುಂಬಾ ಮನಸ್ಸಿಗೆ ನೋವಾಯಿತು. ಹಾಗಾಗಿ ತುಂಬ ಬೇಜಾರಾಯಿತು. ಇವತ್ತು ಒಂಥರ ತುಂಬ ಡಿಫ್ರೆಂಟಾಗಿತ್ತು ಫೀಲಿಂಗ್. ನೀವು ಕೂಡ ಯಾರಾದರೂ ಈ ಥರ ಡೇಸ್ನ ಫೇಸ್ ಮಾಡಿದ್ದೀರಾ? ಪದೇ ಪದೇ ರಿಪೀಟಾಗಿ ನಮಗೆ ಯಾಕೆ ಹಿಂಗಾಗತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಒಂಥರ ಫೀಲ್, ಅದು ಹೇಳೋಕ್ಕಾಗ್ತಾ ಇಲ್ಲ. ಇನ್ನು ನಾನು ದೇವ್ರಿಗೆ ಅಷ್ಟೇ ಕಡ್ಡಿ ಹಚ್ಚಲಿ, ಎಷ್ಟೇ ಧೂಪ ಹಾಕಿದ್ರು ನಂಗೆ ಇದನ್ನು ಹಚ್ಚಿದ್ರೆ ಸಮಾಧಾನ. ಇದು ಬಂದುಬಿಟ್ಟು ನಮಗೆ ಪೌಡರ್ ಸಿಗುತ್ತೆ ಗದ್ಗೆ ಶಾಪಲ್ಲಿ. ಇದು ಜವಾದ ಪೌಡರ್ ಅಂತ. ಅದು ಬಂದುಬಿಟ್ಟು ಸಾಂಬ್ರಾಣಿ ಪೌಡರು. ಸಾಂಬ್ರಾಣಿ ಅಂತಲ್ಲ, ಇದು ಕಪ್ಪು ಸಾಂಬ್ರಾಣಿ ಬರುತ್ತಲ್ಲ, ಅದನ್ನು ಮಾಡೋದಕ್ಕೆ ಪೌಡರ್ ರೆಡಿ ಮಾಡ್ತಾರಲ್ಲ ಅದು. ಅದಕ್ಕೆ ಜವಾದ ಪೌಡರ್ ಅಂತ ಬರುತ್ತೆ. ದೇವಸ್ಥಾನದ ಒಂದು ಪರಿಮಳ ಮನೆ ತುಂಬ ಕವರ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ಒಂದು ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಶ್ರೀಗಂಧದ ಪುಡಿಯನ್ನು ಹಾಕ್ಕೊಳ್ತೀನಿ. ಇದು ಕ್ಯಾಪಲ್ಲೇ ನಿಮಗೆ
ಕ್ಯಾಪ್ ಮತ್ತು ಪೌಡರ್ ಎರಡು ಜೊತೆಲೇ ಬರುತ್ತೆ. ಒಂದು ಕೋನ್ ಥರ ಹಿಂಗೆ ರೆಡಿ ಮಾಡಿಕೊಂಡು ಅದ್ರ ಮೇಲೆ ಇದನ್ನೆಲ್ಲ ಹಾಕ್ಕೊಳ್ಳೋದು. ಅದ್ರ ಮೇಲೆ ಪಚ್ಚ ಕರ್ಪೂರ ಬರುತ್ತಲ್ಲ, ಅದನ್ನ ಇಟ್ಬಿಟ್ಟು ಹಚ್ಚಿದ್ರೆ ಅದು ಚೆನ್ನಾಗಿ ಉರಿಯುತ್ತೆ, ಹೊಗೆನೂ ಬರುತ್ತೆ, ಜಾಸ್ತಿ ಹೊಗೆ ಬರಲ್ಲ, ಚೆನ್ನಾಗಿರುತ್ತೆ. ದೇವ್ರ ಹತ್ರ ಎಷ್ಟು ದೇವ್ರ ಹತ್ರ ಅಂತಂದರೆ ಕಾಣದಲ್ಲೇ ಇರೋಷ್ಟು ದೂರ ದೂರ ದೇವ್ರಗಳಿಗೆ ಕೂಡ ನಾನು ಪ್ರೇ ಮಾಡಿಕೊಂಡೆ, ಹಸುನ ಹೇಗಾದರೂ ಮಾಡಿ ಹುಷಾರು ಮಾಡಿ ಕೊಡು ಅಂತ. ಬಟ್ ಆಗಿಲ್ಲ. ಬಟ್ ಅದು ಅಲ್ಲಿಗೆ ಏನು ನಿಂತೋಗೋದಿಲ್ಲ, ಏನೋ ಒಂದು ಟೈಮ್ ಅದು ಆಗಬೇಕಿತ್ತು, ಆಗಿದೆ ಅಷ್ಟೇ. ಪ್ರತಿಯೊಂದು ಕೆಲಸದಲ್ಲೂ ಅಡಚಣೆ ಆಗುತ್ತೆ ಅಥವಾ ಫೇಲ್ಯೂರ್ ಆಗುತ್ತೆ. ಬಟ್ ಅದನ್ನೇ ನಾವು ಲಾಸ್ಟ್ ಇದು ಅಂತ ಅಂದ್ಕೊಂಡು ಕೂರೋದಕ್ಕಾಗೋದಿಲ್ಲ. ಅದರಿಂದ ಬಿಟ್ಟರೆ ಇನ್ನೊಂದು ಏನೋ ಒಂದು ಪುಟ ಓಪನ್ ಮಾಡಿದ್ರೆ ಇನ್ನೊಂದು ಜೀವನ ಶುರು ಆಗುತ್ತೆ ಅಷ್ಟೇ. ನಾನು ಅದನ್ನೇ ನಮ್ಮಮ್ಮನಿಗೆ ಹೇಳಿದ್ದು. ಸ್ವಲ್ಪ ನಮ್ಮಮ್ಮನದು ಆರೋಗ್ಯ ತುಂಬ ಕೆಟ್ಟಿದೆ, ಸ್ವಲ್ಪ ಸುಧಾರಿಸ್ಕೊ, ಆಮೇಲೆ ನೋಡೋಣ ಮುಂದೆ ಏನಾದರೂ ಮಾಡಬಹುದು, ಇವಾಗಲೇ ಜಾಸ್ತಿ ಟೆನ್ಷನ್ ಬೇಡ ಅಂತ. ಬಟ್ ಅವ್ರಿಗೆ ಏನಂತಂದರೆ ಹಸುಗಿಂತ ಜಾಸ್ತಿ ಅದನ್ನು ಮಕ್ಳ ಥರ ಸಾಕಿದ್ದು, ಅದು ನೋವು ಜಾಸ್ತಿ ಆಗ್ತಾಯಿದೆ ಅವ್ರಿಗೆ. ಒಂದನ್ನು ನನ್ನ ಕೈಯಲ್ಲಿ ಉಳಿಸ್ಕೊಳಕ್ಕಾಗಲಿಲ್ವಲ್ಲ ನನ್ನ ಜೊತೆಯಲ್ಲಿ ಅಂತ ಹೇಳಿ ಒಂದು ಕಳ್ತನನೂ ಮಾಡಿಬಿಟ್ರು. ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಮ ಮಾಡಿಸ್ಕೊಂಡು ಬಂದಿದ್ವಲ್ಲ, ಅದರಲ್ಲಿ ನಮಗೆ ಜೇನುತುಪ್ಪ, ಕಲ್ಲು ಸಕ್ಕರೆ, ಒಂದು ಸ್ವೀಟು ಮತ್ತು ಇದು ಎಲ್ಲ ಕೊಟ್ಟಿದ್ದರು. ಹೋಮದ್ದೇ ತುಪ್ಪ ಎಲ್ಲ ಕೊಟ್ಟಿದ್ದರು. ಮನೆಗೆ ಹೋಗಿ ಏನಾದರೂ ಸ್ವೀಟ್ ಮಾಡ್ಕೊಳ್ಳಿ ಅಂತ ಹೇಳಿ ತೆಂಗಿನಕಾಯಿ, ಬಾಳೆಹಣ್ಣೆಲ್ಲ ಕೊಟ್ಟಿದ್ದರು. ಸರಿ ಅದನ್ನು ಹೇಗೆ ಅಗಿ ಇಡೋದು, ಫ್ರಿಜ್ಜಲ್ಲಿ ಇಟ್ಟಿದೆ, ಸರಿ ಏನಾದರೂ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ನನಗೂ ಪ್ರೀತಮ್ಗೆ ಅಡುಗೆ ಆಗಿತ್ತು, ಕಾಬಲ್ ಕಡಲೆ ಗ್ರೇವಿ ಇತ್ತು, ಅದನ್ನೇ ರೈಸಲ್ಲಿ ತಿಂದ್ವಿ. ಇನ್ನು ನಮ್ಮನೆಯವ್ರಿಗೆ ಅವ್ರು ಬರ್ತಾರೆ ಲೇಟಾಗಿ, ಅವ್ರಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇದು ಬೆಳ್ಳುಳ್ಳಿ ಹಾಕಬೇಕು, ನಾನು ಅದೊಂದನ್ನು ಸ್ಕಿಪ್ ಮಾಡಿದೆ ಏನಾಗಲ್ಲ ಅಂತ ಹೇಳಿ. ಬಟ್ ಯಾವುದು ಕೂಡ ನಿಮಗೆ ಇದಿಲ್ಲ ಇದಿದೆ ಅನ್ನೋ ಥರನೇ ಬೇಡ. ಒಂದು 2 ಹೆಚ್ಚು ಕಮ್ಮಿ ಆದ್ರೂ ಅಡುಗೆ ರುಚಿ ಮಾತ್ರ ಚೆನ್ನಾಗೇ ಆಗುತ್ತೆ. ಎಣ್ಣೆಗೆ ಸ್ವಲ್ಪ ಜೀರಿಗೆ, ಅದಕ್ಕೆ ಉದ್ದಿನ ಬೇಳೆ, ಹಸಿರು ಮೆಣಸಿನ್ಕಾಯಿ, ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಎಳ್ಳಿಲ್ಲ ಅಂತಂದರೆ ಕಡಲೆ ಬೀಜ ಹುರಿದು ಹಾಕೋಬೋದು, ಅಂದರೆ ಎಣ್ಣೆಯಲ್ಲಿ ಹುರ್ಕೊಳಕ್ಕೆ ಹಾಕೋಬೋದು. ಅದಕ್ಕೆ ಕಟ್ ಮಾಡಿಟ್ಟಿದ್ದಂತಹ ಹೀರೆಕಾಯಿ, ಅದ್ರ ಮೇಲೆ ಒಂದು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಹೀರೆಕಾಯಿ ಟೊಮೊಟೊ ಎಲ್ಲ ಕೂಡ ಚೆನ್ನಾಗಿ ಬೇಯಬೇಕು. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗಲೇ ಹಾಕಿಬಿಡ್ತೀನಿ. ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅವಾಗವಾಗ ತಿರುಗಿಸ್ತಾ ಇರಬೇಕು. ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂತಂದರೆ ಹೀರೆಕಾಯಿ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಕುದಿದ ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡ್ರೆ ರುಚಿಯಾದಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಲೇ ಮಾಡಿದಂತಹ ಚಟ್ನಿ ರೆಡಿ ಆಗಿಬಿಡುತ್ತೆ. ಇದನ್ನು ನೀವು ರೈಸ್ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ. ಬೇಡ ಅಂತಂದರೆ ಚಪಾತಿ ರೊಟ್ಟಿ ಕೂಡ ಮಾಡ್ಕೊಂಡು ತಿನ್ಬೋದು. ನೀವು ಗೆಸ್ಸು ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ನಾರ್ಮಲ್ ಆಗಿ ಏನೇನು ಹಾಕೋಬೇಕು ಅದನ್ನೆಲ್ಲ ಹಾಕ್ಕೊಳ್ಬೋದು. ಕಡಲೆಬೇಳೆ ಕೂಡ ಹಾಕೊಬೋದು, ನಾನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಚಟ್ನಿ ರೆಡಿ ಆಯಿತು. ಇದು ನಮ್ಮನೆಯವ್ರಿಗೆ ಅಂತ ಮಾಡಿ ಎತ್ತಿಟ್ಟೆ. ಇನ್ನು ಕಾಯಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿದ್ಬಿಟ್ಟು ಅದಕ್ಕೆ ಕಾಯಿ ತುರಿಬೇಕು. ಚೆನ್ನಾಗಿ ಕಾಯೆಲ್ಲ ತುರಿದು ಇಟ್ಕೊಂಡಿದ್ದೀನಿ. 1-2 ಪೀಸ್ ಏನೋ ಹಾಗೆ ಕೊಟ್ಟಿದ್ರು, ಅದು ಮನೆಯವರೆಲ್ಲ ಮಾಡ್ಕೊಂಡು ತಿನ್ನಬೇಕು ಅಂತ ಇನ್ನು ಸ್ವಲ್ಪ ಹಾಗೆ ಫ್ರೀಸರಲ್ಲಿ ಎತ್ತಿಟ್ಟಿದ್ದೀನಿ. ಪ್ರಗತಿ ಇಲ್ವಲ್ಲ, ಸೊ ಪ್ರಗತಿ ಬಂದಮೇಲೆ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ. 4 ಜನ ತಿನ್ನಬೇಕಾಗಿತ್ತಲ್ವ, ಸೊ ಹಾಗಾಗಿ ಇನ್ನೆಲ್ಲ ಕಾಯಿ ಎಲ್ಲ ರುಬ್ಬಿದೆ. ತುಂಬಾ ತಡ ಆಗಿತ್ತು, ಏನು ಮಾಡೋದು ಬೇಡ ಅನಿಸ್ತಾ ಇತ್ತು. ಆಮೇಲೆ ಇಲ್ಲ, ಇನ್ನು ಹಾಗೆ ಮಾಡಿದ್ರೆ ಹಾಗೆ ಉಳ್ಕೊಂಬಿಡುತ್ತೆ ಅಂತ ಹಾಲಿಗೆ ಕಲ್ಲು ಸಕ್ಕರೆ ಹಾಕಿದ್ದೀನಿ. ಇನ್ನು ಅವ್ರು ಕೊಟ್ಟಿದ್ದ ತುಪ್ಪಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ತೀನಿ. ಇನ್ನು 12 ದಿನ ಇದೇ ಥರ ಅಡುಗೆ ಮಾಡಬೇಕು. ಯಾವುದೇ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಂಗಿಲ್ಲ. ನನಗೊಂದು 2-3 ದಿನಕ್ಕೇ ಒಂಥರ ಖುಷಿ ಆಯಿತು. ಚೆನ್ನಾಗಿ ಆಗ್ತಾಯಿದೆ ಟೇಸ್ಟು, ಮತ್ತು ಈಸಿಯಾಗಿ ಆಗಿಬಿಡುತ್ತೆ ಅಡುಗೆ ಅಂತ ಹೇಳಿ. ಚೆನ್ನಾಗಿ ಹಾಲು ಕುದ್ದಿದೆ, ಅದಕ್ಕೆ ನಾನು ತುರಿದಿಟ್ಟಿದ್ದ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋದು ತುಪ್ಪದ ಸಮೇತನೇ. ಇನ್ನು ಏನು ಸಕ್ಕರೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರಲ್ಲಿ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲ ಹಾಲು ಹಾಕ್ಕೊಂಡ್ರೆ ಹಾಲಲ್ಲಿ ಕೂಡ ಅಡ್ಜಸ್ಟ್ ಆಗುತ್ತೆ. ಒಂದು ಕುದಿ ಚೆನ್ನಾಗಿ ಕುದಿದ್ರೆ ಕಾಯಿ ಪಾಯಸ ರೆಡಿ ಆಯಿತು. ಇಷ್ಟೇ ಸಿಂಪಲ್ಲಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇದನ್ನು ಮಾಡಿಬಿಟ್ಟು ಎತ್ತಿಟ್ಟೆ.
ಇನ್ನು ನನ್ನ ಚಿಕ್ಕ ಹುಡುಗಿನಲ್ಲಿ ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ ಬೇಸಿಗೆ ರಜೆ ಬಂದರೆ ಸಾಕು ಡ್ರಾಯಿಂಗ್ ಮಾಡೋದು ತುಂಬ ಇಷ್ಟ ನನಗೆ. ನಮ್ಮ ಮನೆ ಮುಂದೆ ವರಾಂಡ ಇದೆ, ಅಮ್ಮ ಮನೆ ಮುಂದೆ, ಅಲ್ಲಿ ಬಿದ್ದು ಮಲ್ಕೊಂಡು ಒಳ್ಳಾಡಿ ಅಲ್ಲೆಲ್ಲ ಏನು ಬರುತ್ತೋ ಅದನ್ನೆಲ್ಲ ಡ್ರಾಯಿಂಗ್ ಮಾಡ್ತಾ ಇರೋದು ನನಗೆ ಇಷ್ಟ. ಅದ್ರ ಕಲೆಕ್ಷನ್ಸ್ ನಾನು ನಿಮಗೆ ಒಂದ್ಸರಿ ತೋರಿಸಿದ್ದೆ. ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿತ್ತು, ನಿದ್ದೆ ಸಹ ಬರ್ತಾ ಇರಲಿಲ್ಲ. ಸರಿ ಏನಾದರೂ ಒಂದರಲ್ಲಿ ಬ್ಯುಸಿ ಆಗಿದ್ದರೆ ಮೈಂಡ್ ಡೈವರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೊಂದು ಡ್ರಾಯಿಂಗ್ ಮಾಡ್ತಾಯಿದ್ದೆ. ಮಕ್ಕಳೇನು ಗೊತ್ತಾ, ನಾವೇನು ಮಾಡ್ತೀವೋ ಅದನ್ನು ನೋಡಿ ಕಲ್ತ್ಬಿಡ್ತಾರೆ. ನಾವು ಒಳ್ಳೆಯದನ್ನು ನೋಡ್ತಾ ಇದ್ರೆ ಅವರು ಒಳ್ಳೆಯದನ್ನು ಮಾಡ್ತಾರೆ, ನಾವು ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇದ್ರೆ ಅವರು ಕೂಡ ಅದೇ ದಾರಿಯಲ್ಲಿ ಹೋಗ್ತಾರೆ. ಪ್ರಪಂಚದಲ್ಲಿ ಈಗ ಏನಾಗಿದೆ ಅಂತಂದರೆ ಒಳ್ಳೆಯದಕ್ಕಿಂತ ಜಾಸ್ತಿ ಕೆಟ್ಟದೆ ತುಂಬೋಗ್ಬಿಟ್ಟಿದೆ. ಒಳ್ಳೆಯದನ್ನು ಎಲ್ಲಿ ಹುಡುಕಿ ತೋರಿಸೋದಲ್ವಾ, ಜಾಸ್ತಿ ಅದನ್ನು ತೋರಿಸೋದಕ್ಕೂ ಆಗ್ತಾ ಇಲ್ಲ. ಸೊ ಆದಷ್ಟು ಒಳ್ಳೆಯದನ್ನು ಮಾಡೋಣ, ಒಳ್ಳೆಯದನ್ನು ಯೋಚನೆ ಮಾಡೋಣ. ಮನುಷ್ಯನ ಜನ್ಮ ಹೇಗಾಗಿದೆ ಅಂತಂದರೆ, ನಾನು ನಿಮ್ಗೆ ಯಾವಾಗಲೇ ಎಕ್ಸಾಂಪಲ್ ಕೊಟ್ಟಂಗೆ ನಮ್ಮ ಹಿರಿಯರ ಯೋಚನೆ ಒಂಥರ ಇತ್ತು, ನಮ್ಮ ಯೋಚನೆಗಳೇ ಒಂಥರ ಇದೆ. ನಾನು ಹುಟ್ಟಿದ್ದೀನಿ ಎಂಜಾಯ್ ಮಾಡೋದಕ್ಕೆ, ಈ ದಿನ ಎಂಜಾಯ್ ಮಾಡ್ತೀನಿ, ನಾನು ಹೋಗ್ತೀನಿ ಅನ್ನೋ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಹಾಗೆಲ್ಲ ಇಲ್ಲ. ನಾವೊಂದು ಫಲವತ್ತಾಗಿರೋ ಮಣ್ಣನ್ನು ಕೊಟ್ಟರೆ ತಾನೇ ನಮ್ಮ ಮಕ್ಕಳು ಅಲ್ಲಿ ಒಳ್ಳೆಯ ಬೆಳೆನ ಬೆಳೆದು ತಿನ್ನೋದಕ್ಕಾಗೋದು. ನಾವೇ ನಾನು ಇರೋ ತನಕ ಹಾಕು ಏನೋ ಒಂದು ಮಾಡಿ ಹೋದ್ರೆ ಹೋಗುತ್ತೆ ಅಂತ ಅಂದರೆ ನಮ್ಮ ಮಕ್ಕಳು, ನಮ್ಮ ತಲೆಮಾರೆ ಅದನ್ನೇನು ತಿನ್ನೋಕ್ಕಾಗ್ದಂಗೆ ಆಗ್ಬಿಡೋದಲ್ವಾ. ನಮ್ದನ್ನ ಮಾತ್ರ ಯೋಚನೆ ಮಾಡೋಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ನನ್ನ ತಂದೆ ತಾಯಿ ಬಗ್ಗೆನೂ ಯಾರು ಯೋಚನೆ ಮಾಡೋದಿಲ್ಲ, ಅಕ್ಕ ತಮ್ಮ ತಂಗಿ ಅನ್ನೋ ಎಮೋಷ್ನಲ್ಲೇ ಯಾರಿಗೂ ಇರೋದಿಲ್ಲ. ಸೊ ಇದೆಲ್ಲ ಬಿಟ್ಟು ಎಲ್ಲರೂ ಚೆನ್ನಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಡ್ರಾಯಿಂಗ್ ಹೇಗೆ ಅನ್ನಿಸ್ತು? ಸೊ ಲೈಫ್ ಈಸ್ ಅ ಗಿಫ್ಟ್, ಲೆಟ್ಸ್ ಅನ್ರ್ಯಾಪ್ ಇಟ್ ವಿತ್ ಅ ಇಂಟೆನ್ಷನ್, ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಲವ್. ಸೊ ಇದನ್ನು ಬರಿಬೇಕು ಅಂತ ಅನ್ನಿಸ್ತು, ಬರೆದೆ. ಒಂದು ಸಣ್ಣ ಡ್ರಾಯಿಂಗ್ ಏನೋ ಒಂದು ಖುಷಿ ಕೊಡುತ್ತೆ. ಅಂದರೆ ಯಾವಾಗಲೂ ಅಷ್ಟೇ, ನಮ್ಗೆ ಏನು ಮನಸ್ಸಿಗೆ ಇಷ್ಟ ಆಗುತ್ತೋ ಅದನ್ನು ಅವಾಗ ಮಾಡಿದ್ರೆ ಅದು ನಮ್ಗೆ ತುಂಬ ಖುಷಿ ಕೊಡುತ್ತೆ. ಇನ್ನು ಬೆಳಗಿಗೆ ಏನು ಮಾಡಬೇಕು, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ, ಏನೋ ನಾಷ್ಟ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಹೆಸರು ಕಾಳು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು 1 ಕಪ್ ಅಕ್ಕಿ 2 ಕಪ್ ಹೆಸರು ಕಾಳು ನೆನೆಹಾಕಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ಮಾಡ್ತೀನಿ. ಸ್ವಲ್ಪ ಜಾಸ್ತಿನೇ ನೆನೆ ಹಾಕಿದ್ದೆ. ಮಧ್ಯಾಹ್ನ ಏನಾದರೂ ನನ್ನ ಮಗ ದೋಸೆ ಕೇಳ್ತಾನೆ, ಅವನಿಗೆ ದೋಸೆ ತುಂಬ ಇಷ್ಟ. ದೋಸೆ ಬೇಕು ಇಲ್ಲ ಚಪಾತಿ ಬೇಕು, ಅದಕ್ಕೆ ಇದನ್ನು ಜಾಸ್ತಿ ಮಾಡಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಇದಕ್ಕೂ ಕೂಡ ನಾವು ಬೆಳ್ಳುಳ್ಳಿ ಹಾಕೋಬೇಕು. ನಾನು ಹಾಕ್ಕೊಂಡಿಲ್ಲ. ಶುಂಠಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಎಷ್ಟು ಬೇಕು ಉಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟೇ. ಇದನ್ನು ಚೆನ್ನಾಗಿ ರುಬ್ಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳೋದು. ನಾರ್ಮಲ್ ದೋಸೆ ಹಾಕ್ದಾಗೆ ಹಾಕೋದು. ನೈಟ್ ಮಾಡಿದ ಹೀರೆಕಾಯಿ ಚಟ್ನಿ ಬಂದುಬಿಟ್ಟು ನನ್ನ ಹಸ್ಬೆಂಡ್ಗೆ ಅಷ್ಟೇ ಮಾಡಿಟ್ಟಿದ್ದೆ. ಸೊ ಅವರು 1 ಟೈಮ್ ತಿಂದ್ಬಿಟ್ಟು ಮಿಕ್ಕಿದೆಲ್ಲ ಹಾಗೆ ಉಳಿದಿತ್ತು. ಅದಕ್ಕೆ ಅಂತಲೇ ಈ ದೋಸೆ ಮಾಡಿಕೊಂಡೆ. ಎಲ್ಲರಿಗೂ ಕೂಡ ದೋಸೆ ಮತ್ತು ಚಟ್ನಿ ಆಯಿತು. ನೀವು ಕೂಡ ಎಲ್ಲ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನಿಮ್ಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅಥವಾ ಬೇರೆ ಯಾವುದಾದ್ರೂ ರೆಸಿಪಿ ನಂದೇ ವಿಡಿಯೋದು ಹಳೆಯ ರೆಸಿಪೀಸ್ ಏನಾದರೂ ನಿಮಗೆ ಬೇಕು ಅಂತಂದರೆ ಅದನ್ನು ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಮತ್ತೆ ಒಂದೊಂದು ಸರಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ, ನನ್ನ ಎಫರ್ಟ್ ನಿಮ್ಗೇನಾದರೂ ಕಾಣಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೇ ಗೊತ್ತಾಗುತ್ತೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.